ನಮ್ಮದು ತುಂಬ ದೊಡ್ಡ ಸಮಸ್ಯೆ. ನಮ್ಮ ಅತ್ತೆಯವರು ಸುಮ್ಮನೆ ಇರೋಲ್ಲ, ನಮ್ಮ ಮಕ್ಕಳಿಗೆಲ್ಲ ಮಾಯ ಮಂತ್ರ ಎಲ್ಲ ಮಾಡಿ ನಮ್ಮ ಕುಟುಂಬನೇ ಬೀದಿಗೆ ತಂದುಬಿಟ್ರು. ಯಜಮಾನ್ರ ಅಣ್ಣದಿಂದ ನಮಗೆ ತುಂಬ ಪ್ರಾಬ್ಲಮ್ಮು. ಅವರು ಕೊಲೆಗಾಲ, ಅವರು ತುಂಬ ನಮಗೆ ಕಾಟ ಕೊಡ್ತಾಯಿದ್ರು. ಇಲ್ಲಿ ಬಂದಿದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಆ ತಾಯಿ ಅವ್ರಿಗೆ ಪಾಠ ಕಲಿಸ್ತಾ ಇದ್ದಾರೆ. ನನ್ನ ಮಗನ ಕಾಣೆಯಾದಾಗಿಂದ ನನ್ನ ಜನ್ಮನೆ ಸೊತ್ತೋಯ್ತು. ನಾನು ಏನು ಸರಿಯಾಗಿ ಊಟ ಮಾಡಲ್ಲ, ರಥ ಪೂಜೆಯಲ್ಲೇ ಇದ್ದೀನಿ. ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಆ ದೇವ್ರು ಯಾರೂ ಕರೆಸಿಲ್ಲ. ನನ್ನ ಹೆಸರು ಸಂಜನಾ. ನಾನು ಇಲ್ಲಿ ಯಲಹಂಕದಿಂದ ಬಂದಿರೋದು. ಇದು 9 ವಾರ ನಂದು. ಆ್ಯಂಡ್ ನಾನು ಅಂದ್ಕೊಂಡಿರೋ ಹರಕೆ ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ. ಸೊ ನಂಬಿಕೆ ಇದ್ದರೆ ಆರಾಮಾಗಿ ಬರ್ಬೋದು ಇಲ್ಲಿ. ಅಂದರೆ ಅದೊಂದು ಪವರ್ಫುಲ್ ಗಾಡ್. ನನಗೆ ಆ ದೇವ್ರನ್ನ ನೋಡಿದ ತಕ್ಷಣ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದೊಂದು ಫೀಲ್, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅಮ್ಮನ ಕಟೇರಮ್ಮನ ಇದು ಬಂದ ಮೇಲೆ ನಮಗೆ ತುಂಬ ಮುಂಚೆ ತುಂಬ ಇದಿತ್ತು, ಕಷ್ಟ ಆಯಿತು. ಅಮ್ಮನ ದಯೆಯಿಂದ ನಮ್ಮ ಮಗಳಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಅಂದರೆ ನಾವು ಮುಂಚೆ ಚರ್ಚ್ಗೆ ಹೋಗ್ತಾಯಿದ್ರಿ, ಚರ್ಚ್ ಬಿಟ್ಟು ಬಂದಮೇಲೆ ಅಮ್ಮನ ದಯೆಯಿಂದ ಸ್ವಲ್ಪ ಇದಾಗಿದೆ. ಹಾಗಾಗಿ ಮತ್ತು ನಮ್ಮ ಮಗಳಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಅಂದರೆ ನಾವು ತುಂಬ ಕಷ್ಟದಲ್ಲಿದ್ದರೆ ಅಂದರೆ ಅಮ್ಮನು ಎಲ್ಲ ಕೃಪೆಯಿಂದ ಅಮ್ಮನ ಒದಗಿಸ್ಕೊಟ್ಟಿದ್ದಾಳೆ. ಆದರೆ ನಮ್ಗೆ ಹತ್ರ ಏನು ಕಾಸು ಏನಿದ್ದಿಲ್ಲ, ಎಲ್ಲ ಅಮ್ಮನ ದಯೆಯಿಂದನೇ ಎಲ್ಲ ನಡೆಸ್ಕೊಟ್ಟಿದ್ದಾಳೆ. ಆ ಅಮ್ಮನಿಗಾಗಿ ಇದು ಮಾಡ್ತೀವಿ. ನಿತ್ಯ ದಾಸೋಹ ಅಂದರೆ 24 ಅವರ್ ನೀವು ಎಷ್ಟೊತ್ತಲ್ಲಿ ಬಂದರೂ ಈ ಒಂದು ಕ್ಷೇತ್ರದಲ್ಲಿ ದಾಸೋಹ ಅಂದರೆ ಅನ್ನ ಸಂತರ್ಪಣೆ ಸಿಗುತ್ತೆ. 3 ಗಂಟೆಗೆ ಬಂದರೂ ಊಟ ಸಿಗುತ್ತೆ ಇಲ್ಲಿ. ಆ ತಾಯಿ ಮಹಾಲಕ್ಷ್ಮಿ ಒಂದು ಅನುಗ್ರಹ, ಆ ತಾಯಿ ಒಂದು ಆಶೀರ್ವಾದ ಮೇಲೆ ಬರೋಂಥ ಭಕ್ತಾದಿಗಳಿಗೆ ಎಷ್ಟೇ ಜನ ಬಂದರೂ, ಎಷ್ಟು ಲಕ್ಷ ಜನ ಬಂದರೂ ಸಹಿತ ಇಲ್ಲಿ ಆ ತಾಯಿ ಅನುಗ್ರಹದ ಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಪ್ರತಿಯೊಬ್ಬರೂ ಸಹಿತ ಕ್ಷೇತ್ರ ದರ್ಶನ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಬಂದ ಆ ತಾಯಿಯ ಒಂದು ಅನುಗ್ರಹ ಪಡೆದು ಈ ಕ್ಷೇತ್ರದಲ್ಲಿ ಕೊಡೋಂಥ ಪ್ರಸಾದ ಅಂದರೆ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಪ್ರತಿಯೊಬ್ಬರು ಸಹಿತ ಮನವಿ ಮಾಡ್ಕೊಳ್ತೀನಿ. ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ. ಏನು ಬೇರೆ ಥರದ್ದು ಏನೂ ಔಷಧಿ ಕೊಡಲ್ಲ. ಒಂದು ಗಿಡಮೂಲಿಕೆ, ಈ ಒಂದು ಗಿಡಮೂಲಿಕೆನ ಔಷಧಿನ ಸ್ವೀಕರಣೆ ಮಾಡೋ 5 ವಾರ ಬಂದು ಯಾರೋ ಆ ಒಂದು ಮೂಲಿಕೆನ ಸ್ವೀಕರಣೆ ಮಾಡ್ತಾರೋ, ಕುಡಿತಾರೋ, ಅವರು ಶಾಶ್ವತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಹಾಗೂ ವಿಶೇಷವಾಗಿ ಇನ್ನೇನಪ್ಪ ಅಂದರೆ ಈ ಒಂದು ಕಲಿಯುಗದಲ್ಲಿ ನಡೀತಾ ಇರೋದೇನಪ್ಪ ಅಂದರೆ ಮದುವೆ ಆಗಿ 1 ತಿಂಗಳು ಜೀವನ ಮಾಡಲ್ಲ, ಮದುವೆ ಆಗಿ ವಾರಕ್ಕೆ ಡೈವರ್ಸ್ ಬೇಕು ಅಂತಾರೆ. ಇಂಥ ಒಂದು ಸಮಸ್ಯೆಗಳಿಂದ ನಾವು ದೂರ ಆಗಬೇಕಾದ್ರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಕೊಡಂಥ ಒಂದು ಮಂತ್ರೋಚ್ಚಾರಣೆ ಮಾಡಿಕೊಂಡು ಆ ಜೋಡಿ ಹಾಲದ ಮರಕ್ಕೆ ಪೂರ್ಣಫಲ ಕಟ್ಟಿ ಲಕ್ಷ್ಮೀ ನಾರಸಿಂಹ ಹೋಮ ಈ ಒಂದು ಹೋಮದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಶಾಶ್ವತವಾಗಿ ಗಂಡ ಹೆಂಡತಿ ಕಲಹ ಅನ್ನೋದು ದೂರ ಆಗುತ್ತೆ. ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಕ್ಷೇತ್ರ. ಇಲ್ಲಿ ನಂಬಿ ಬಂದವರಿಗೆ ಅವರು ಏನೇ ಒಂದು ಸಂಕಲ್ಪ ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ಕ್ಷೇತ್ರದಲ್ಲಿ ಕೊಡೋಂಥ ಒಂದು ಪೂರ್ಣಫಲನ 9 ವಾರ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇಟ್ಟು ಯಾರು 9 ವಾರ 9 ಪೂರ್ಣಫಲನ ಕಟ್ತಾರೋ ಅವರು ಏನೋ ಒಂದು ಇಷ್ಟಾರ್ಥಕ್ಕೋಸ್ಕರ ಕಟ್ಟಿರ್ತಾರೋ, ಏನೋ ಒಂದು ಇಷ್ಟಾರ್ಥಕ್ಕೋಸ್ಕರ ಆ ಒಂದು ಪೂರ್ಣಫಲನ ಕಟ್ತಾರೋ ಅವರ ಇಷ್ಟಾರ್ಥ ಈಡೇರುತ್ತೆ. ಇದು ಯಾವ ರೀತಿ ಕಟ್ಟಬೇಕು ಅದಕ್ಕೊಂದು ಪದ್ಧತಿ ಐತೆ. ಏನೋ ಒಂದು ಕಾಯಿ ತಗೊಂಡು ಎಲ್ಲೋ ಒಂದು ಕಂಬಿಗೋ ಅಂಗಲ್ಗೋ ಕಟ್ಬಿಡೋದಲ್ಲ. ಅದಕ್ಕೆ ಒಂದು ಪದ್ಧತಿ, ಅದಕ್ಕೊಂದು ಮಂತ್ರ, ಅದಕ್ಕಿಷ್ಟೇ ಅಂತ ಪ್ರದಕ್ಷಿಣೆಗಳು, ನಿಯಮ ನಿಬಂಧನೆಗಳಿರ್ತದೆ. ಏನಪ್ಪ ಅಂದರೆ ಈಗ ಏನೋ ಒಂದು ಸಮಸ್ಯೆ, ಈ ಮದುವೆ ಆಗಿರಲ್ಲ, ಮಕ್ಕಳಾಗಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ವ್ಯವಹಾರದಲ್ಲಿ ತೊಂದರೆಗಳು, ಬಿಸ್ನೆಸ್ಸಲ್ಲಿ ಲಾಸು, ಹಣಕಾಸಲ್ಲಿ ತೊಂದರೆಗಳು, ಗಂಡ ಹೆಂಡತಿ ಸಮಸ್ಯೆ, ಈ ಥರ ಒಂದಲ್ಲ ಮನುಷ್ಯನ ಜನ್ಮದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಐತೆ. ಅವರ ಸಮಸ್ಯೆ ಹೇಳಿದ್ರೆ ಅವರ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ, ಆ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆ ಕೊಡ್ತೀರಿ. ಇದನ್ನು ದೇವಾಲಯದಲ್ಲಿ ಕೊಡೋಂಥ ಅರಕೆಕಾಯಿನ ತಗೊಂಡು ನಾವು ಹೇಳೋಂಥ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಎಷ್ಟು ಪ್ರದಕ್ಷಿಣೆ ಹೇಳ್ತಾರೋ ಅಷ್ಟು ಪ್ರದಕ್ಷಿಣೆ ಯಾರು ಶ್ರದ್ಧೆಯಿಂದ ಆ ಒಂದು ಜೋಡಿ ಹಾಲದ ಮರಕ್ಕೆ ಹಾಕಿ ಆ ಒಂದು ಪೂರ್ಣಫಲನ ಅರ್ಪಿಸ್ತಾರೋ ಅವರವರ ಇಷ್ಟಾರ್ಥಗಳು 9 ವಾರ ಕಳೆಯೋದೊಳಗಡೆ ಈಡೇರುತ್ತೆ. ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವು ಭಕ್ತಾದಿಗಳ ಬಾಯಿಂದನೇ ಕೇಳ್ಬೋದು. ಇಲ್ಲಿ ಬರೋಂಥ ಲಕ್ಷಾಂತರ ಭಕ್ತಾದಿಗಳ ಬಾಯಿಂದನೇ ನೀವು ಕೇಳ್ಬೋದು. ಇದು ಈ ಒಂದು ಕ್ಷೇತ್ರಕ್ಕಿರೋಂಥ ಶಕ್ತಿ. ಹಾಗೂ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಅದ್ಭುತವಾದ ಕಾಮಗಾರಿ ಸಹಿತ ನಡೀತೈತೆ. ಏನಪ್ಪ ಆ ಕಾಮಗಾರಿ ಅಂದರೆ ಇಡೀ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ
252 ಅಡಿ ಹೆಣ್ಣು ದೇವತೆ ವಿಗ್ರಹ ಎಲ್ಲೂ ಇಲ್ಲ. ಅದರಲ್ಲೂ ಪ್ರತ್ಯೇಕವಾಗಿ ಮಹಾಪ್ರತ್ಯಂಗಿರಿ ದೇವಿ ವಿಗ್ರಹ ಇಲ್ಲಿ ನಿರ್ಮಾಣವಾಗ್ತಾ ಇರೋಂಥದ್ದು. ಇನ್ನು ಒಂದು ವರ್ಷಕ್ಕೆ ಲೋಕಾರ್ಪಣೆ ಆಗುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ನಡೀತಾ ಐತೆ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿ ಒಬ್ಬರೂ ಸಹಿತ ತನು ಮನ ಧನ ಮನಸಾರೆ ಅವರ ಇಷ್ಟಾರ್ಥ ಅವರ ಕೈಲಾದಷ್ಟು ಸೇವೆ ಮಾಡಬೇಕು. ಒಂದು ಸ್ಕ್ವೇರ್ ಫೀಟ್ಗೆ 1800 ರೂಪಾಯಿ ಖರ್ಚಾಗುತ್ತೆ. ನಿಮ್ಮ ಕೈಲಾದಷ್ಟು ಸೇವೆ, ನಮ್ಮದು ಒಂದು ಆ ತಾಯಿ ಒಂದು ಶರೀರದಲ್ಲಿ ನಮ್ಮದು ಒಂದು ಭಾಗವಾಗಿ ನಮ್ಮ ಒಂದು ಸೇವೆನೂ ಇರಬೇಕು. ಈ ಒಂದು ಭೂಲೋಕದಲ್ಲಿ ನಮ್ಮದು ಒಂದು ನಮ್ಮ ಕೈಲಾದಷ್ಟು ಒಂದು ಏನೋ ಒಂದು ನಾವೊಂದು ಈ ಜೀವನ ಮುಗಿದ ಮೇಲೆ ಏನಪ್ಪ ನೀವು ಸಾಧನೆ ಮಾಡಿದಂದರೆ ಆ ಒಂದು ಮಹತ್ಕಾರದಲ್ಲಿ ನಂದು ಒಂದು ಸೇವೆ ಐತೆ ಅನ್ನೋದು ಒಂದು ಮನಸಾರೆ ಆ ಒಂದು ಮಹತ್ಕಾರದಲ್ಲಿ ಸೇವೆ ಒಂದು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಆ ತಾಯಿ ಅನುಗ್ರಹ ಈ ಭೂಮಿ ಇರೋ ತನಕ ನಿಮ್ಮ ಕುಟುಂಬಕ್ಕೆ ಅವಳ ಅನುಗ್ರಹ ನಿಮಗೆ ಸಿಗುತ್ತೆ. ಕಷ್ಟ ಕಾಲದಲ್ಲಿ ತಾಯಿ ನಿಮ್ಮ ಕೈ ಹಿಡಿತಾಳೆ. ನಿಮ್ಮ ಕೈಲಾದಷ್ಟು ಸೇವೆ ಆ ಮಹತ್ಕಾರದಲ್ಲಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಮಹತ್ಕಾರಕ್ಕೆ ಒಂದು ಸಾರಿ ನೀವು ಕ್ಷೇತ್ರಕ್ಕೆ ಬಂದು ಇನ್ನು ನಡೆಯುವಂಥ ಕಾಮಗಾರಿನ ಕಣ್ಣಾರೆ ನೋಡಿ ನೀವು ಮೆಟ್ರಲ್ ರೂಪದಲ್ಲಿ ಕೊಡ್ಬೋದು, ಇಲ್ಲ ಹಣದ ರೂಪದಲ್ಲಿ ಕೊಡ್ಬೋದು. ಕೊಟ್ಟು ಆ ತಾಯಿ ಒಂದು ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು. ಅವಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಬೇಕು. ಈ ಒಂದು ಕಾರ್ಯ ಲೋಕಾರ್ಪಣೆ ಆದರೆ ಇಡೀ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ. ಆ ತಾಯಿಯ ಒಂದು ವಿಶ್ವರೂಪ ಪ್ರಪಂಚಕ್ಕೆ ಲೋಕಾರ್ಪಣೆ ಆದರೆ ಅಂತಲ್ಲ, ಇನ್ನು 1 ವರ್ಷಕ್ಕೆ ಹಾಗೇ ಆಗುತ್ತೆ. ಆದಾಗ ಇಡೀ ಪ್ರಪಂಚಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ರೂಪದಲ್ಲಿ ಕೂತ್ಕೊಳ್ತದೆ ಆಧ್ಯಾತ್ಮಿಕದಲ್ಲಿ. ಇಂಥ ಒಂದು ಮಹತ್ಕಾರದಲ್ಲಿ ನಿಮ್ಮಂಥವ್ರ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ತಾಯಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ. ಪ್ರಪಂಚದಲ್ಲಿ ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಈ ಭೂಲೋಕದಲ್ಲಿ. ಅಂಥ ತಾಯಿಗೆ ನಾವು ರೂಪ ಕೊಡ್ತಾ ಇದ್ದೀವಿ ಅಂದರೆ ನಮ್ಮಂಥ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋಕ್ಕೆ ಸಾಧ್ಯವಿಲ್ಲ. ಅಂಥ ಅದೃಷ್ಟ ನಮಗೆ ಸಿಕ್ಕೈತೆ. ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ. ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳೀಪುರ, ಕೆಂಪಾಪುರ.